ಹಾಯ್ ಆಲ್, ಇದು ಒಂದು ಪಾರಿವಾಳದ ಕತೆ ಡೇ 5. ನಮ್ಮ ಲಕ್ಕಿ ಬೆಳಗ್ಗೆ ಬೇಗನೆ ಎದ್ದು ಕಾಯ್ತಾ ಇರ್ತಿದ್ದ ನಾವು ಯಾವಾಗ ಆಚೆ ಬಿಡ್ತೀವಿ ಅಂತ ಹೇಳಿ. ಸೊ ಒಳಗಡೆನೆ ಅವನಿಗೆ ಬಿಟ್ಟು ಸ್ವಲ್ಪ ಊಟ ಹಾಕ್ತಿದ್ವಿ. ಆಮೇಲೆ ಅವನಿಗೆ ಹುಷಾರಿರಲಿಲ್ಲ ಅಲ್ವಾ, ಸೊ ಅವನಿಗೆ ಮೆಡಿಸನ್ ಹಾಕಬೇಕಿತ್ತು. ಸೊ ಸಿರಿಂಜಲ್ಲಿ ಮೆಡಿಸನ್ ಎಲ್ಲ ಹಾಕಿದ್ವಿ. ನಮ್ಮ ಲಕ್ಕಿಗೆ ಬಿಸಿಲಲ್ಲಿ ಇರೋದಂದರೆ ತುಂಬ ಇಷ್ಟ. ಸೊ ಅವನ್ನ ಟೆರೆಸಲ್ಲಿ ಬಿಟ್ಟು ಈ ಥರ ಕರಿತಾ ಇದ್ದರೆ ಆಲ್ಮೋಸ್ಟ್ ಬರ್ತಿದ್ದ. ಅಷ್ಟರಲ್ಲಿ ನಮ್ಮ ರಾವಣ ಬಂದು ಭಯ ಬೀಳಿಸ್ಬಿಡ್ತಿದ್ದ ಅವನಿಗೆ. ನಮ್ಮ ರಾವಣಿಗೆ ಲಕ್ಕಿ ಅಂದರೆ ತುಂಬ ಇಷ್ಟ. ಅವನ ಜೊತೆ ಆಟ ಆಡ್ಕೊಂಡಿರ್ತಿದ್ದ. ಒಂದೊಂದು ಸತಿ ನಮಗೆ ಅವನನ್ನು ಬಿಡೋಕ್ಕೆ ಭಯ ಆಗ್ತಿತ್ತು, ಎಲ್ಲಿ ಕಚ್ಚಿಬಿಡ್ತಾನೋ ಅಂತ. ಸೊ ಒಂದು ಸತಿನೂ ನಂಗೆ ಮಾಡಿಲ್ಲ, ಚೆನ್ನಾಗಿ ಆಟ ಆಡ್ಕೊಂಡೇ ಇದ್ದ. ಹಾಗೆ ನಮ್ಮ ಬ್ರ್ಯಾಂಡಿಗೂ ಅಷ್ಟೇ, ಅವಳಿಗೂ ಇಷ್ಟನೇ ಲಕ್ಕಿ ಅಂದರೆ. ಬಟ್ ಆದರೆ ಅವಳು ಆಟ ಆಡೋಕ್ಕೆಲ್ಲ ಹೋಗಲ್ಲ. ಸೊ ಸ್ವಲ್ಪ ದೂರದಿಂದನೇ ನೋಡಿಕೊಂಡು ಅವನು ಊಟ ಮಾಡೋದೆಲ್ಲ ನೋಡ್ಕೊಂಡಿರ್ತಿದ್ಲು. ಒಂದಿನ ನಮ್ಮ ಲಕ್ಕಿ ಹಾರು ಬಂದು ಕೈ ಮೇಲೆ ಕೂತ್ಕೊಂಡ. ನಾವೇನು ಅವನಿಗೆ ಟ್ರೈನಿಂಗೇ ಮಾಡಿರಲಿಲ್ಲ, ಸುಮ್ಮನೆ ಕರೆದ್ರು ಬಾ ಅಂತ ಹೇಳಿ. ಸೊ ಅವ್ನು ಹಾರ್ಕೊಂಡು ಬಂದು ಕೈ ಮೇಲೆ ಕೂತ್ಕೊಂಡೇ ಬಿಟ್ಟ. ಸೊ ನಮಗಂತೂ ಅವತ್ತು ಫುಲ್ಲು ಖುಷಿ ಆಗಿಬಿಟ್ಟಿತ್ತು. ಏನು ಇವನು ಹೆಂಗೆ ಅರ್ಥ ಮಾಡ್ಕೊಂಡ ನಮ್ಮ ಲ್ಯಾಂಗ್ವೇಜ್ನೆಲ್ಲ, ಎಷ್ಟು ಬೇಗ ಕೈ ಮೇಲೆ ಹಾರು ಬಂದು ಕೂತ್ಕೊಂಡಲ್ಲ ಅಂತ. ಹಾಗೆ ಅವನಿಗೆ ಒಂದು ಟಬ್ಬಲ್ಲಿ ಮಣ್ಣು ಹಾಕಿ ಅದಕ್ಕೆ ಮೊಟ್ಟೆ ಪೀಸ್ನೆಲ್ಲ ಹಾಕಿ ಇರ್ತಿದ್ವಿ ಪುಡಿ ಮಾಡಿ. ಅದನ್ನೆಲ್ಲ ತಿಂದರೆ ಅವನಿಗೆ ಹೆಲ್ತ್ಗೆ ಒಳ್ಳೆಯದು ಅಂತ ಅದನ್ನೆಲ್ಲ ತಿನ್ಕೊಂಡಿರ್ತಿದ್ದ. ಪಾಪ ಅವನಿಗೆ ತಿನ್ನಕ್ಕೆ ಬರ್ತಾ ಇರಲಿಲ್ಲ, ಹಂಗೂ ಟ್ರೈ ಮಾಡ್ತಿದ್ದ ತಿನ್ನೋಕ್ಕೆ. ಅವನಿಗೆ ನಾವೇ ತಿನ್ನಿಸ್ಬೇಕಿತ್ತು. ಅದಕ್ಕೆ ಅವನಿಗೆ ಕಡಲೆಕಾಳು ಮತ್ತು ಶೇಂಗಾ ಎಲ್ಲ ನೆನೆಸ್ಬಿಟ್ಟು ತಿನ್ನಿಸ್ತಾ ಇದ್ವಿ. ನಮ್ಮ ಲಕ್ಕಿ ಹೀಗೆ ನೀರಲ್ಲಿ ಆಟ ಆಡಿಕೊಂಡು ಬಿಸಿಲಲ್ಲಿದ್ದು ರಾವಣ ಜೊತೆ ಎಲ್ಲ ಆಟ ಆಡಿಕೊಂಡು ಸುಸ್ತಾದ್ಮೇಲೆ ಈ ಥರ ಲಾಸ್ಟಲ್ಲಿ ಕೈ ಮೇಲೆ ಬಂದು ಕೂತ್ಕೋತಿದ್ದ.